ಕೃಷ್ಣರಾಜನಗರ ಪಟ್ಟಣದ ಆಂಜನೇಯ ಬಡಾವಣೆಯಲ್ಲಿರುವ ಕುಪ್ಪಳ್ಳಿಯ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಕಳೆದ ಸುಮಾರು ದಿನಗಳಿಂದ ಸಮಸ್ಯೆಗಳು ತಾಂಡವವಾಡುತ್ತಿದ್ದು, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನಾನುಕೂಲವಾಗುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಶಾಸಕ ಡಿ ರವಿಶಂಕರ್ ಅವರು ವಿದ್ಯಾರ್ಥಿಗಳ ಜೊತೆ ಸಮಾಲೋಚನೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ಅವರ ಬಹುಮುಖ್ಯ ಬೇಡಿಕೆಯಾಗಿದ್ದ ಪ್ರಸ್ತುತ ಪ್ರಾಂಶುಪಾಲರಾದ ಪ್ರಣೀತಾ ಅವರ ಸ್ಥಾನವನ್ನು ಬದಲಾಯಿಸುವುದು ವಿದ್ಯಾರ್ಥಿಗಳು ಶಾಸಕರ ಮುಂದೆ ಹೇಳಿಕೊಂಡರು. ಇದನ್ನು ಆಲಿಸಿದ ಶಾಸಕರು ನಂತರ ಮಾತನಾಡಿ, ಹಲವು ದಿನಗಳಿಂದ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗುವ ವಾತಾವರಣ ಸೃಷ್ಟಿಯಾಗುತ್ತಿದೆ. ಇದಕ್ಕೆ ಕಾರಣ ಏನು? ಕೆಲವು ವಿದ್ಯಾರ್ಥಿಗಳು ಇದೇ ಪ್ರಾಂಶುಪಾಲರು ಬೇಕು ಎಂದು ಹೇಳುತ್ತಾರೆ, ಆದರೆ ಕೆಲವು ಮಕ್ಕಳು ಬೇಡ ಎಂದು ಹೇಳುತ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಎಂಬುದನ್ನು ತಿಳಿಯಲು ಮುಂದಿನ ದಿನದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು. ಇಲ್ಲಿನ ಮುಖ್ಯ ಶಿಕ್ಷಕರು ಒಂದೇ ಅವ್ರ ತಲೆಯಲ್ಲಿರೋದು, ಆಯ್ತಾ? ಅದು ಇವತ್ತು ಬದಲಾವಣೆ ಆಗಿದೆ ಅಂತ ತಿಳಿದ ತಕ್ಷಣನೇ ಅವರ ಮನಸ್ಥಿತಿ ಬದಲಾವಣೆ ಆಗುತ್ತೆ. ಅವರ ಮಾನಸಿಕ ಏನು ಅವ್ರ ಚಿಂತನೆ ಇತ್ತು ದೂರ ಆಗುತ್ತೆ. ಎಲ್ಲವನ್ನು ಅವರ ಮುಖ್ಯ ಉದ್ದೇಶ ಏನಾಗುತ್ತೆ, 10ನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಗುರಿ ಇರುತ್ತೆ ಅಷ್ಟೇ. ಅದೊಂದು ಅವ್ರಿಗೆ ಆಗ್ಬೇಕಾಗಿದೆ. ಅದು ತಕ್ಷಣದಲ್ಲೇ ಜಾರಿ ಮಾಡ್ತಾ ಇದೀವಿ. ಈ ತಕ್ಷಣದಲ್ಲೇ ಅವ್ರನ್ನ ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಸೂಚನೆ ಕೂಡ ಕೊಟ್ಟಿದ್ವಿ. ಆಯ್ತಾ? ಈಗಾಗಲೇ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಈಗಾಗಲೇ ನಮ್ಮ ಸರ್ಕಾರದಿಂದ ಅನುದಾನ ಮಂಜೂರಾಗಿ ಟೆಂಡರ್ ಕೂಡ ಆಗಿದೆ. ಅಲ್ಲಿ ಬೇರೆ ರೀತಿಯಲ್ಲಿ ಏನಂದ್ರೆ 10 ಎಕರೆ ಜಾಗದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮರಗಳಿದಾವೆ. ಆ ಮರಗಳನ್ನ ಕಟ್ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗೆ ಪತ್ರದ ವ್ಯವಹಾರವನ್ನು ಮಾಡ್ತಾ ಇದೀವಿ. ಪರ್ಮಿಷನ್ ಅಂತ ತೆಗೆದುಕೊಳ್ಳಕ್ಕೆ ಪರ್ಮಿಷನ್ ಸಿಕ್ಕಿದ ತಕ್ಷಣದಲ್ಲೇ ಅಲ್ಲಿ ಕೆಲಸವನ್ನ ಪ್ರಾರಂಭಿಸಿ ಉತ್ತಮ ಅಂತ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಇಂದಿರಾ ಗಾಂಧಿ ವಸತಿ ಶಾಲೆ ನಿರ್ಮಾಣ ಆಗುತ್ತೆ. 10 ಎಕರೆ ಜಾಗದಲ್ಲಿ ನಮ್ಮ ಮಕ್ಕಳಿಗೆ 16 ಕೋಟಿ ವೆಚ್ಚದಲ್ಲಿ ಅನುದಾನದ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತೆ. ಅದೆಲ್ಲ ನಿರ್ಮಾಣ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿರೋದಿಲ್ಲ. ಇಲ್ಲಿ ನಾನು ಏನೆಲ್ಲ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅವೆಲ್ಲವನ್ನು ಕೂಡ ನಿವಾರಣೆ ಮಾಡ್ಬೇಕಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಅದಕ್ಕೂ ಎಲ್ಲ ಈಗ ರಾಘವೇಂದ್ರ ಅವರವರು ಈ ಹಿಂದೆ 3-4 ದಿವಸ ಹಿಂದೆ ಅವರು ಕೂಡ ಬಂದು ಎಲ್ಲ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಇಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಇನ್ ಮುಂದೆ ಯಾವುದೇ ಸಮಸ್ಯೆ ಬರದೇ ರೀತಿಯಲ್ಲಿ ತಾವೆಲ್ಲ ರೀತಿ ಸೂಕ್ತ ರೀತಿಯಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಮೂಲಕವೂ ಕೂಡ ಅವ್ರಿಗೆ ಸೂಚನೆ ಕೊಡ್ತಾ ಇದ್ದೇನೆ. ಇಷ್ಟು ವಿಚಾರಗಳನ್ನ ನಿಮ್ಮೊಂದಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತನ್ಮೂಲಕ ಎಲ್ಲ ಪೋಷಕರಿಗೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡೋದು, ಇಲ್ಲಿ ಯಾವುದೇ ರೀತಿಯಲ್ಲಿ ಏನೇ ಸಮಸ್ಯೆ ಇದ್ದು ನಾನು ನಿಮ್ಮ ಜೊತೆ ಇರ್ತೇನೆ. ಕ್ಷೇತ್ರದ ಶಾಸಕನಾಗಿ, ನಿಮ್ಮ ಪ್ರತಿನಿಧಿಯಾಗಿ, ನಿಮ್ಮ ಸೇವಕನಾಗಿ ಈ ರವಿಶಂಕರ್ ಯಾವತ್ತೂ ಕೂಡ ಇರ್ತೇನೆ. ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಯಾವುದೇ ಇರಲಿ ನನ್ನ ಗಮನಕ್ಕೆ ತಗೊಂಡು ಎಲ್ಲಾ ರೀತಿಯ ಸಮಸ್ಯೆಗಳನ್ನ ನಿರ್ವಹಣೆ ಮಾಡುವಂಥದ್ದು, ಎಲ್ಲ ಸಂಪೂರ್ಣವಾದ ರೀತಿಯಲ್ಲಿ ಉತ್ತಮ ವ್ಯವಸ್ಥೆಗಳನ್ನ ಮಾಡುವಂತ ನಿಟ್ಟಿನಲ್ಲಿ ನಾನು ಜವಾಬ್ದಾರಿ ಇದ್ದೇನೆ, ಖಂಡಿತ ಮಾಡ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ನಿಮ್ಮ ಮೂಲಕವಾಗಿ ಅವ್ರಿಗೂ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವಾತಾವರಣ ಏನ್ ಸಮಸ್ಯೆ ಇದೆಯಾ?